ಇದೆಲ್ಲ ಬೇಕಾ ಬೇಡವ ಏನಾದ್ರೂ ಇತ್ಯರ್ಥ ಮಾಡಿದಿರಲ್ರಿ? ರೇ ಸ್ವಾಮಿ, ನಿಮ್ಮನ್ ಕೇಳ್ತಾ ಇದ್ದೀನಿ, ಸರ್ವೆ ಅದು ಇದು ಇಲ್ಲ ರೀ, ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಯಾವ್ದಾದ್ರು ಆಗ್ಲಿ ಕಂಪ್ಲೀಟ್ ಮಾಡಕ್ಕೆ ಸ್ವಲ್ಪ ಮೇಲ್ಗಡೆ ಏನಾದ್ರು ಈಗ ಪಫ್ ಶೀಟ್ ಸಮೇತ ಬರುತ್ತೆ. ಇದು ನೋಡಕ್ಕೆ ಅವಲಕ್ಷಣ. ತಾಲೂಕ್ ಕಚೇರಿ ಅಂದ್ರೆ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಹಿಂಗ ಇಡೋದು. ಇದೇ ಬೇಕಾಗಿದೆ, ಕೈಯಲ್ಲಿ ಬರ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ಲ, ಏನೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ಲ ನಮ್ಗೆಲ್ಲ. ನಿಜವಾಗಿ ಇದು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ? ಒಬ್ಬೊಬ್ರಿಗೂ ಒಂದೊಂದು ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರಿ? ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು, ಆದ್ರೆ ನೀವು ತೋರಿಸ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ಇದನ್ನ ಬರೆಯಕ್ ಒಂದಿನ ಓದ್ತದೆ. ಮೂಲ ಅವ್ರ ಅರ್ಜಿ ಏನ್ ಮಾಡ್ತೀರಾ? ಇಲ್ಲೇ ಒಂದೊಂದು ತಿಂಗಳು ಬೇರೆ ಬೇರೆ ಮಾಡಿ ಒಂದು ತಿಂಗಳು ಬೇಕಾಗ್ತದೆ. ಒಂದು ತಿಂಗಳು ಆಮೇಲೆ ಈ ಆಫೀಸ್ ಫೈಲ್ ನಂಬರ್ ಜನರೇಟ್ ಮಾಡಕ್ಕೆ ನೀವು ಅವ್ರಿಗೆ ಬರೀ ನಂಬರ್ ಯಾಕೆ ಕೊಡೋದಿಲ್ಲ? ಈ ಸೀಲು ಇದೆಲ್ಲ ಯಾಕೆ ಬೇಕು? ಬರೀ ನಂಬರ್, ಈ ಆಫೀಸ್ ನಂಬರ್ ಕೊಟ್ಟರೆ ಸಾಕಲ್ವ? ಇದೆಲ್ಲ ಯಾಕೆ ಬೇಕು? ಅವ್ರ ನಂಬರ್ ಎಲ್ಲ ಸ್ವೀಕೃತಿ ಬಂದು ಮೇಲ್ಗಡೆ ನಕಾಸೆ ಆಗ್ಬಿಟ್ಟು ಅವ್ರೆ ಗಾಡಿಗಳ ಗೊತ್ತಿಲ್ಲ, ಮಕ್ಕಳ ಗೊತ್ತಿದ್ದು ಅಡ್ಜಸ್ಟ್ಮೆಂಟ್ ಮಾಡಿ. ಈಗ ಸರಿಯೋದು ಬರ್ತಾ ಇಲ್ಲ, ನಮಗೂ ತೊಂದರೆ ಆಗ್ತದೆ. ಒಂದೇನಾದ್ರು ಒಂದು ಆರ್ಡರ್ ಮಾಡಿದ್ರೆ ಮಾಡ್ರಿ, ಯೂಸ್ ಮಾಡ್ರಿ. ಸುಮ್ಮನೆ ಅದನ್ನ ನಾವು ಇದನ್ನ ಮೇಂಟೈನ್ ಮಾಡಕ್ಕಾಗಲ್ಲ. ಪೇಂಟ್ ಯೂಸ್ ಮಾಡ್ರಿ. ಇದು ಪಬ್ಲಿಕ್ ಏರಿಯಾ, ಇದು ಯಾರು ಬೇಕಾದ್ರೂ ಬಂದು ಯೂಸ್ ಮಾಡಿದ್ರೆ ಕಟ್ತಾರೆ. ಅದನ್ನ ಒಬ್ಬ ಉದ್ಯೋಗ ಸಿಗುತ್ತೆ. ಯಾರು ಹೇಳಿದ್ದು ಪೇಂಟ್ ಯೂಸ್ ಮಾಡಬಾರ್ದು ಅಂತ? ಇದರ ಐಡಿಯಾ ನಾನು ಏನೆಲ್ಲ ಹಿಂಗಿದಾವೆ ಕಾರಿಡಾರ್ ಅಲ್ಲಿ ಸ್ಕ್ಯಾನಿಂಗ್ ಗೆ ತೆಗೆದಿಟ್ಟಿರೋದಾ ಅಥವಾ ಏನು? ಯಾಕೆ ಹಿಂಗಿದೆ? ಏನಕ್ಕೆ ಹಿಂಗೆ ಇಟ್ಕೊಂಡಿದ್ದೀರಿ? ಇವೆಲ್ಲ ಏನು, ಯಾವ ಕ್ಯಾಟಗರಿ ಫೈಲ್ಸ್ ಇವು? ಯಾರಪ್ಪ ಸೆಕ್ಷನ್ ಅಲ್ಲಿ ಏನ್ ಫೈಲ್ಸ್ ರೀ ಇವೆಲ್ಲ? ಅವಶ್ಯಕತೆ ಇದಾವ ಇಲ್ಲವಾ? ಏನ್ ಒಳ್ಳೆ ಎಲ್ಲಿ ಸ್ಕ್ಯಾನಿಂಗ್ ಇವೆಲ್ಲ ಏನ್ ಫ್ರೆಂಡ್ಸ್? ಖಾಲಿ ಎಲೆಕ್ಷನ್ ಖಾಲಿ ಸರ್ವಿಸಸ್. ರೆಕಾರ್ಡ್ ರೂಮ್ ಏನಿದೆ? ಇಲ್ಲಿ ಈಗ ಎಲ್ಲ ಗೋಡನ್ ಹೇಗೆ ನೀವು ಗೋಡನ್ ರೂಮ್ ಇಂದ ರೆಕಾರ್ಡ್ ತೆಗೆಯೋದು ಹೇಗೆ? ರೆಕಾರ್ಡ್ ರೂಮ್ ಇಂದ ಪ್ರೊಸೀಜರ್ ಸರ್, ಒಂದು ರಿಜಿಸ್ಟರ್ ಇಟ್ಕೊಂಡಿದ್ದೀವಿ ಸರ್. ಅಲ್ಲಿಂದ ಹರ್ಷವರ್ಧನ್ ಸರ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಂಡು ಬಂಡೆಲ್ಲ ನಾವು ತೊಗೊಂಡ್ಬರ್ತೀವಿ ಸರ್. ಸ್ಕ್ಯಾನ್ ಎಲ್ಲ ಆದಮೇಲೆ ವಿತ್ತು ರಿಸಿಪ್ಟ್ ಎಲ್ಲ ಹಾಕೊಂಡು ವಾಪಸ್ ತೊಗೊಂಡು ಬ್ರೇಕ್ ಎಂಟ್ರಿನಲ್ಲಿ ತಗೊಳ್ಳೋವಾಗ ಏನಂತ ಎಂಟ್ರ್ ಮಾಡ್ತೀವಿ? ಅದರಲ್ಲಿ ಎಷ್ಟು ಪೇಜ್ ಇದೆ ಏನು ಹೇಗೆ ಗೊತ್ತಾಗುತ್ತೆ? ಅದೆಲ್ಲ ಗೊತ್ತಾಗಲ್ಲ, ಬರೀ ಫೈಲ್ ಎಂಟ್ರ್ ಮಾಡ್ತೀವಿ. ಫೈಲು 8 ಪೇಜಸ್ ಎಂಟ್ರಿ ಮಾಡ್ತೀವಿ ಸರ್. ಆಮೇಲೆ ವಾಪಸ್ ರಿಟರ್ನ್ ಕೊಡಬೇಕಾದ್ರೆ ನಾವು ಅಪ್ಲೋಡ್ ಮಾಡಾದ್ಮೇಲೆ ನಮಗೊಂದು ಐಡಿ ಬರುತ್ತಲ್ಲ ಸರ್, ಫೈಲ್ ಐಡಿ, ಅದನ್ನು ಹಾಕಿ ನಂಬರ್ ಆಫ್ ಪೇಜಸ್ ಕೊಡ್ತೀವಿ. ಇದು ಯಾವಾಗ ಇನ್ಸ್ಟಾಲ್ ಮಾಡ್ತೀವಿ ಸರ್? ಇದು 2 ಮಂತ್ಸ್ ಆಯ್ತು ಸರ್. ಮೊನ್ನೆ ಯಾಕೆ ಹೈಟ್ ಸಾಲದಲ್ಲ? ಇದು ಹೈಟ್ ಎಲ್ಲಿ ಸಾಲತ್ತಪ್ಪ? ಜಾಗ ತುಂಬಾ ಚಿಕ್ಕದಿದೆ.
ಪರವಾಗಿಲ್ವಾ? ಎಲ್ಲ ಓಲ್ಡಿಂದ ಕೊಡ್ತಾರೆ ಪ್ಲೇ ಅದೊಂದೇ ಕೊಟ್ಟು ಯಾವುದು ಪ್ಲೇ ಆಗಲ್ಲ. ಇದೊಂದು ಇದೊಂದು ಮಾತ್ರ ಪ್ಲೇ ಕೊಟ್ಟು ಮಿಕ್ಕಿದೆಲ್ಲ ಫಿಕ್ಸ್ ಫಿಕ್ಸ್ಡ್. ಬಾಕ್ಸ್ ಬಾಕ್ಸಸ್ ಇಲ್ಲ ಸರ್. RTCಗೆ ಬಾಕ್ಸ್ ಇತ್ತು, ಅದನ್ನ ಮಾತ್ರ RTC. ಬಾಕ್ಸ್ ಅಲ್ಲಿ ಯಾಕೆ ಇರಬಾರ್ದು? ಇಲ್ಲಿ ಬಾಕ್ಸ್ ಮೇಲೆ ಬರಿಬೋದಲ್ಲ ಏನು ಅಂತ ಬಟ್ಟೆಯಲ್ಲಿ ಹಾಕಿರೋದು. ಈಗ ಅದನ್ನ as per notification ಪ್ರಕಾರ ಬಟ್ಟೆ ಕೊಟ್ಟಿರೋದು. ಈಗ ಈ ತರದ್ದು ಎಲ್ಲಾ ರೆಕಾರ್ಡ್ ಬೇಕಾದ್ರೆ ಈಗ ಎಷ್ಟು ಬಂದಿದೆ? ಒಂದು ಸರ್, ಇದು 1 ಯೂನಿಟ್ ಇದೆ. 1 ಯೂನಿಟ್ ಅಲ್ಲಿ 10 racks ಇದೆ. ಹಾ. ಅದರಲ್ಲಿ 5 rows ಇದೆ. ಈಚ್ ರೋಸ್ ಅಲ್ಲಿ ನಾವು ಆಯ್ತು, ಇದು 1 ಯೂನಿಟ್ ಇದೆ. 1 ಯೂನಿಟ್ ಇಂಥದ್ದು ಎಷ್ಟು ಬೇಕಾಗುತ್ತೆ ನಿಮ್ದು? ಎರಡು ಇಟ್ಟು ನಮ್ಗೆ ಕಂಪ್ಲೀಟ್ ಆಗ್ತದೆ. 2 ಇನ್ನ 2 ಇನ್ನೂ ಎರಡು ಇನ್ನೆರಡು ಸೊ ಒಟ್ಟು 3 ಆದ್ರೆ ಅಪಾರ್ಟ್ಮೆಂಟ್ ಅದೇ ಎಲ್ಲ 3 ಯೂನಿಟ್ ಆಗುತ್ತೆ. ನೀವು ಕೇಳ್ಬೇಕು ಬಾಯ್ ಬಿಟ್ಟು. ಈಗ ಒಂದು ಎಲ್ಲ ಹಿಂಗೆ ಇರ್ಬೇಕು ತಾನೆ ವ್ಯವಸ್ಥೆ. ಇಲ್ಲ ಸ್ವಾಮಿ ಕೊಡ್ತೀರಾ ನಮ್ಗೆ 3 ಕೊಡಿ ಅಂತ ಕೇಳಕ್ ಯಾರು ಬಾಯಿ ಕಟ್ ಹಾಕಿದಾರೆ ನಿಮ್ಗೆ? ಏನ್ರಿ ಬಾಯಿ ಬಿಡಕ್ ಏನೋ ಯಾರಾದ್ರೂ ಬಾಯಿ ಕಟ್ ಹಾಕಿದಾರ? ಮತ್ತೆ ಇಲ್ಲ, ಅದು ಎಲ್ಲರಿಗೂ ಒಟ್ಟಿಗೆ ಬಿಸಿ ಮಾಡೋರು ಕೇಳ್ಬೇಕು, ನಮ್ ಟಾಯ್ಲೆಟ್ ಹಾಳಾಗಿದೆ ಸ್ವಾಮಿ ಅದಕ್ಕೇನ ನೀವು ಗತಿ ಕಾಣಿಸಿ ಅಂತ. ಬಾಯ್ ಬಿಡ್ ಏನ್ ಈ ಇಶ್ಯೂಸ್ ಮಾತಾಡಕ್ಕೆ ನಿಮ್ಗೆ ಏನಾದ್ರು ಯಾರಾದ್ರೂ ಅಡ್ಡ ಇದಾರಾ? ಏನ್ ಹೇಳಿ 10 ಸತಿ ಕೇಳ್ತೀವಿ, ಏನಾದ್ರು ಇದ್ರೆ ಹೇಳ್ರಿ ಅಂತ. ಭಯ ಬಿಡೋದಿಲ್ಲ. ಸೊ ಇಲ್ಲಿಂದ ರೆಕಾರ್ಡ್ ತಗೊಂಡು ಅಲ್ಲಿ ಪಂಚಾಯತಿನಲ್ಲಿ ಕಾಪಿ ಮಾಡಿಕೊಡ್ತಾರೆ. ಮಾಡ್ಸೋಣ ಅದನ್ನು ಮಾಡ್ಸೋಣ. ಇದೆಲ್ಲ ಬೇಕಾ ಬೇಡವ ಏನಾದ್ರೂ ಇತ್ಯರ್ಥ ಮಾಡಿದಿರಲ್ರಿ? ರೇ ಸ್ವಾಮಿ ನಿಮ್ಮನ್ ಕೇಳ್ತಾ ಇದ್ದೀನಿ, ಯಾವ್ದು ಏನು ಲಾಸ್ಟ್ ಪ್ರೀವಿಯಸ್ ಇರೋದು ಎಲೆಕ್ಷನ್ ಯಾವ ಕ್ಯಾಟಗರಿ ಇದು? ABCD ನಲ್ಲಿ ಎಲೆಕ್ಷನ್ ಫೈನ್ಸ್ ಸರ್. ABCD ನಲ್ಲಿ ಕ್ಲಾಸಿಫಿಕೇಶನ್ ಮಾಡಿದೀರಾ ಕ್ಯಾಟಗರಿ? ಇದು ಎಲೆಕ್ಷನ್ ಚೆಕ್ ಮಾಡಬೇಕು ಸರ್. ಎಲ್ಲದಕ್ಕೂ ABCDE ಅಂತ 5 ಕ್ಯಾಟಗರಿ ಇದೆ. ಇದು ಮಾಡಿದೀರಾ? ಅದು ಇನ್ನೂ ಮಾಡಿಲ್ಲ ಅನ್ಸುತ್ತೆ ಸರ್. ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಇವು. ಪ್ರತಿಯೊಂದಕ್ಕೂ ಟೈಮ್ ಇದೆ. 3 ತಿಂಗಳು, 1 ವರ್ಷ, 5 ವರ್ಷ, 10 ವರ್ಷ, 30 ವರ್ಷ. ಮಾಡಿದೀರಾ? ಇಲ್ಲ ಸರ್. ಏನಕ್ಕೆ ಇಟ್ಕೊಂಡಿದ್ದೀರಾ ಇದೆಲ್ಲ ಹಿಂಗೆ? ಇದೇನು ಗರಾಜ ಇದು? ತಾಲೂಕ್ ಕಚೇರಿ ಅಂದ್ರೆ ನೋಡೋದಕ್ಕೊಂದು ಲಕ್ಷಣ ಇರ್ಬೇಕಲ್ರಿ? ಆ ಕಡೆ ಯಾಕೆ ಖಾಲಿ ಇರೋದು? ಹಾ. ಬೇರೆಯವರೆಲ್ಲ ಫಂಡ್ ಮಾಡಿ ಕೊಟ್ಟಿದ್ರು. ಅದರಲ್ಲಿ ಯಾರೋ ಒಬ್ರು ಹಾಕಿ ಹಾಗಾಗಿ ಏರಿಯಲ್ಲ ಅದಕ್ಕೆ ಮೇಲ್ಗಡೆ ಗ್ರೂಪ್ ಹಾಕಿ ನೋಡಿದ್ರು. ಬಟ್ ಗ್ರೂಪ್ ಹಾಕಿದ್ರೆ ಅದು ಸ್ಟ್ರೆಂತ್ ಇಲ್ಲ. ಅಂದರೆ ಇದು RCC ರೂಮ್ ಬೇಕಾಗಿಲ್ಲ. ಅಲ್ಲ ಅಷ್ಟೇ ಅಲ್ಲ ಸರ್, ಶೀಟ್ ಹಾಕಿತ್ತು ಆಗಲ್ಲ ಅಂತ. ಯಾಕೆ? ಆ ಗೋಡೆನೇ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾರೆ. ವಿಸಿಬಿಲಿಟಿ ಇಲ್ಲ. ಈಗ ಅಮೃತ್ ಅದನ್ನ ಕಂಪ್ಲೀಟ್ ಮಾಡಕ್ ಆಗಲ್ವನ್ರಿ ಸರ್? ಅದು ಸರ್ವೆ ಇಲಾಖೆಯವರು ಒಂದು ಸರ್ವೆ ಅದು ಇದು ಇಲ್ಲ ರೀ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಯಾವ್ದಾದ್ರು ಆಗ್ಲಿ ಕಂಪ್ಲೀಟ್ ಮಾಡಕ್ಕೆ ಸ್ವಲ್ಪ ಮೇಲ್ಗಡೆ ಏನಾದ್ರು ಈಗ ಪಫ್ ಶೀಟ್ ಸಮೇತ ಬರುತ್ತೆ. ಅದು ಮೆಟಲ್ಗಿಂತೂ ಇನ್ನೂ ಲೈಟ್ ಇರುತ್ತೆ. ಮೇಲ್ಗಡೆ ಶೀಟ್ ಇರುತ್ತೆ, ಕೆಳಗಡೆ ಇನ್ಸುಲೇಷನ್ ಮೆಟೀರಿಯಲ್ ಇರುತ್ತೆ, ಲೈಟ್. ಅದು ಬರಲ್ಲ ಅಂತ ಹೇಳಿ ಆ ಗೋಡೆನೇ ಸರಿ ಇದು ಸ್ಟ್ರೆಂತ್ ಇಲ್ಲ ಅಂತ ಯಾವ್ದು ಕೆಳಗಂದು ಸ್ಟ್ರೆಂತ್ ಇಲ್ಲ. ಗೋಡೆ ಹಾಕಿದಾರಲ್ಲ ಸರ್ ಸ್ಟ್ರಕ್ಚರ್, ಅದು ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರು. ಆಯ್ತು, ತೆಗೆದಾಕಿ ಈಗ ಅದೇ ತರ ಇಲ್ಲೂ ಮಾಡಿ. ಇದೆಲ್ಲ ಏನಿದೆ ಈ ಪೂರ್ತಿ ಎಲ್ ಶೇಪ್ ಅಲ್ಲಿ ಸರ್. ಈಗ ರೆಕಾರ್ಡ್ ರೂಮ್ಗೂ ಆಗತ್ತೆ, ಮತ್ತೆ ಇನ್ನೊಂದಷ್ಟು ರೂಮ್ಸ್ ಇದೆ. ಒಂದು CSR ಫಂಡಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ನೀಟಾಗಿ ಸ್ವಲ್ಪ ಮಾಡಿ. ಅದರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದನ್ನ ಬೇಕಾದ್ರೆ ನೀವು CSR ಅಲ್ಲಿ ಕೊಟ್ರೆ ಸಂತೋಷ, ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ. ಗೊತ್ತಾಯ್ತಾ? ನೀಟಾಗಿ ಫಿನಿಶ್ ಮಾಡಿ.
ಎಸ್ಟಿಮೇಷನ್ ಅಪ್ಪ, ಏನ್ ಹಿಂಗ್ ಇಟ್ಟಿದ್ದೀರಲ್ಲಪ್ಪ, ಏನ್ರಿ ಇದು ನೋಡಕ್ಕೆ ಅವಲಕ್ಷಣ. ತಾಲೂಕ್ ಕಚೇರಿ ಅಂದ್ರೆ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಹಿಂಗ ಇಡೋದು. ಅಲ್ಲಿ ಆ ಬೀರುಗಳು ನೋಡಿದೀರಾ ಹೆಂಗಿದಾವೆ? ಎಲೆಕ್ಷನ್ ಆದ್ರೆ ಅದ್ರಲ್ಲಿ ಎಸೆನ್ಷಿಯಲ್ ಯಾವ್ದಿದೆ ರೀ? ಕ್ಲಾಸಿಫಿಕೇಶನ್ ಮಾಡಿದೀರಾ? ಯಾವ ವರ್ಷದ್ದು? 20 ವರ್ಷ ಹಿಂದೆ ಎಲೆಕ್ಷನ್ ಬೇಕಾ? ಮತ್ತೆ ಏನಕ್ಕೆ ಇಟ್ಕೊಂಡಿದ್ದೀರಾ ಬೀರುಗಳನ್ನೆಲ್ಲ ಅರ್ಕಲು ಮುರ್ಕಲು? ಆಮೇಲೆ ಇದೆಲ್ಲ ಸ್ವಲ್ಪ ಫುಲ್ಲು ಫ್ಲೋರಿಂಗು ಇದೆಲ್ಲ ಮಾಡರ್ನೈಸ್ ಮಾಡಕ್ಕೆ ಎಸ್ಟಿಮೇಟ್ ಕಳಿಸಿ. ಈ ತರ ಫ್ಲೋರಿಂಗ್ ಮಾಡಿ. ಇದು ಕೂಡ ಪೂರ್ತಿ ಮಡ್ ಫ್ಲೋರ್ ಇತ್ತು ಸರ್. ನಾವು ಡಿಜಿಟೈಸೇಷನ್ ಶುರು ಮಾಡುವಾಗ ಒಂದು ಯಾರೋ CS ಮಾಡ್ಕೊಂಡು ಗೋಡೆ ಗಿಡ ಎಲ್ಲ ರೀಪ್ಲಾಸ್ಟರ್ ಮಾಡಿ ಸ್ವಲ್ಪ ಇದನ್ನೆಲ್ಲ ಸೋರೋದನ್ನ ಪ್ರಿವೆಂಟ್ ಮಾಡಿ ಕಂಪ್ಲೀಟ್ಲಿ ಮಾಡರ್ನೈಸ್ ಮಾಡೋದಕ್ಕೆ ಅದೇನ್ ಬೇಕು ಎಲ್ಲರ ಹತ್ರ ಮಾತಾಡಿ. ಈಗ ಏನ್ ಇಲ್ಲಿ ಪ್ರೋಸೆಸ್ ಏನು? ಎಕ್ಸ್ಪ್ಲೇನ್ ಮಾಡಿ. ನೀವೆಲ್ಲ ಏನ್ ಇವುಗಳು ಎಷ್ಟು ಜನ? 6 ಇವರು ರೆಡಿ ಮಾಡ್ಕೊಡೋದು. ಈಗ ಇವ್ರ ಕೆಲಸ ಏನು? ಪೇಜ್ ನಂಬರ್ಸ್ ಓಕೆ ಓಕೆ ಓಕೆ. ನಂಬರಿಂಗ್ ಮಾಡಿ ಕೊಡ್ತಾರೆ ಸರ್. ಸ್ಕ್ಯಾನ್ ಮಾಡ್ತಾರೆ ಸರ್. ನಮ್ಮವರು DO ಮತ್ತೆ ನಮ್ಮ ಕೇಸ್ ಅಪ್ಲೋಡ್ ವೆರಿಫಿಕೇಶನ್ ಶಿಸ್ತಾಗಿ ಅದು ಆಗ್ತಾ ಇಲ್ವಲ್ಲ? ಅಂದ್ರೆ ಶುರುವಾಗಿದೆ. ಯಾಕೆ? ಟ್ರಯಲ್ ಮಾಡಿದ್ದೀರಾ ವೆರಿಫಿಕೇಶನ್? ಅದೇ ಈಗ ಅದು ಸ್ವಲ್ಪ ಡೌಟ್ ಇತ್ತು. ರಿಸರ್ಚ್ ಅಂತ ಹೇಳಿದ್ರು ಸರ್, ಅವರಿಗೆ ಕೇಳ್ಕೊಂಡು ಮಾಡಬೇಕು. ಸ್ವಲ್ಪ ಅವ್ರು ಬಿಸಿ ಇದ್ರು, ಅದೇ ನನ್ನ ಪ್ರೋಗ್ರಾಮ್ ಈಗ ಇದಕ್ಕೆಲ್ಲ ಮಾಡ್ತೀನಿ. ಸೊ ಇವ್ರದ್ದು ಈಗ ಅಲ್ಲಿಂದ ಒಂದು ಫೈಲ್ ತಗೊಂಡ್ ಬಂದ್ರೆ ಎಕ್ಸ್ಪ್ಲೈನ್ ಮಾಡಪ್ಪ ಸ್ವಲ್ಪ ಏನ್ ಪ್ರೊಸೀಜರ್ ರೆಕಾರ್ಡಿಂದ ಒಂದು ಫೈಲ್ ತಗೊಂಡ್ಬರ್ತೀವಿ ಸರ್, ಬಂಡಲ್ ತಗೊಂಡ್ಬರ್ತೀವಿ. ರಿಜಿಸ್ಟರ್ ಈ ಥರ ನಂಬರಿಂಗ್ ಆಗುತ್ತೆ ಸರ್, ಯಾವ ಊರು ಯಾವ ಬಂಡಲ್ ಅಂತ. ಅದರಲ್ಲಿ ಯಾವಾಗ ಅದು ಡಿಸ್ಪೋಸ್ ಆಗಿರೋ ಫೈಲ್ ಒಂದು ಹೇಳ್ತೀವಿ, ಅದ್ರ ಸರ್ವೆ ನಂಬರು ಎಷ್ಟು ಪೇಜಸ್ ಇದೆ ಅಂತ ನಾವು ಇಲ್ಲಿ ಎಂಟ್ರಿ ಆಗಿಲ್ಲ ಸರ್. ನಾವು ಇನ್ನೊಂದು ಎಂಟ್ರಿ ರಿಜಿಸ್ಟರ್ ಮಾಡ್ತೀವಿ ಸರ್. ಅಪ್ಲೋಡ್ ಆದ್ಮೇಲೆ ಕನ್ಸರ್ನ್ಡ್ ಬಂಡಲ್ ನಂಬರು, ಟೈಪ್ ಆಫ್ ಫೈಲು, ಅದು ಫೈಲ್ ನಂಬರು, ನಂಬರ್ ಆಫ್ ಪೇಜಸ್ ವಿತ್ ರೆಫರೆನ್ಸ್ ಅಲ್ಲಿ ಸ್ಕ್ಯಾನ್ ಮಾಡಿರೋದಕ್ಕೆ. ಇನ್ ಕೇಸ್ ಫೈಲ್ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ ಈ ರೆಫರೆನ್ಸ್ ನಂಬರ್ ಹಾಕಿದ್ರೆ ನಮಗೆ ಫೈಲ್ ಅವೈಲಬಿಲಿಟಿ ಸಿಗುತ್ತೆ. ಅಷ್ಟು ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ತಗೊಂಡೋಗೋದಕ್ಕೂ ಅಲ್ಲಿಂದ ತಗೋತೀವಿ. ಎಂಟು CCTV CCTV ಹಾಕೊಂಡ್ಬಿಟ್ರೆ ಅದನ್ನ ನೋಡೋರು ಯಾರಪ್ಪ? CCTV ಅಲ್ಲಿ ಏನೇ ತರೋದು ಹೋಗೋದು ರೆಕಾರ್ಡ್ ಹಾಕೋದು, ಅದನ್ನ ಯಾರು ನೋಡೋರು ಯಾರು? CCTV ಹಾಕಿ ಬೇಡ ಅಂತಲ್ಲ, ಬಟ್ ಈಗ ನನ್ನ ಪ್ರಕಾರ ಅದೇನು ಎಲ್ಲದಕ್ಕೂ ಸೊಲ್ಯೂಷನ್ ಅಂತಲ್ಲ. ಸೊ ಈಗ ಆಯ್ತು, ತಗೊಂಡು ಆಮೇಲೆ ಇಲ್ಲಿ ಕೊಡ್ತೀರಾ? ಇಲ್ಲಿ ನಂಬರಿಂಗ್ ಮಾಡ್ಕೊಡ್ತಾರೆ. ನಂಬರಿಂಗ್ ಆದ್ಮೇಲೆ ನಮ್ಮಲ್ಲಿ 3 ಓವರ್ ಹೆಡ್ ಸ್ಕ್ಯಾನರ್ ಇದೆ, ಆಮೇಲೆ 2 ಡೂಪ್ಲೆಕ್ಸ್ ಸ್ಕ್ಯಾನರ್ ಇದೆ. ಸ್ಕ್ಯಾನ್ ಆದ್ಮೇಲೆ ಅದು PDF ಫಾರ್ಮೆಟ್ ಅಲ್ಲಿ ಸೇವ್ ಆಗುತ್ತೆ. ಆ ಸೇವ್ ಆಗಿರೋ ಡಾಕ್ಯುಮೆಂಟ್ಸ್ ತಗೊಂಡು 6 ಜನ ಅಪ್ಲೋಡ್ ಮಾಡ್ತಾರೆ ವಿಂಡೋಸ್ ಅಪ್ಲಿಕೇಶನ್. ಅಪ್ಲೋಡ್ ಆದ್ಮೇಲೆ ನಮಗೆ ರೆಫರೆನ್ಸ್ ರೆಡಿ ಸಿಗುತ್ತೆ. ಈಗ ಇದು ಸ್ವಲ್ಪ ಹಾಳಾಗಿರೋದು ಯಾವ ವರ್ಷ ಪಾಣಿ? ಇದು 2 ವರ್ಷದ್ದು 84. ಈಗ ಇದನ್ನೆಲ್ಲ ಏನ್ ಮಾಡ್ತೀರಾ? ಹಿಂಗೆ ಮಾಡ್ಬೇಕೇನು ಮಾಡಕ್ಕಾಗಲ್ಲ. ಅಲ್ಲ ಓವರ್ ಹೆಡ್ ಸರಿ, ಇದ್ರಲ್ಲಿ ಇನ್ನೂ ಏನು ಸ್ಪಷ್ಟವಾಗಿ ಕಾಣ್ತಾ ಇಲ್ವಲ್ಲ? ಪರವಾಗಿಲ್ಲ. ಇದಕ್ಕಿಂತ ಶಿಥಿಲವಾಗಿರೋ ರೆಕಾರ್ಡ್ಸ್ ಇದಾವ? ಇವೆಲ್ಲ ಇನ್ ಎಷ್ಟು ದಿನ ಇರ್ತವೆ ಹಿಂಗೆ ಬಿಟ್ರೆ? ಈಗ ಇದರಲ್ಲಿ ಏನ್ ಉಳಿದಿದೆ, ಇದರಲ್ಲಿ ನಿಮ್ಗೆ ಎಸೆನ್ಷಿಯಲ್ ನಮ್ಗೆ ಏನಿದೆ ರೆಕಾರ್ಡ್ ಕೀಪಿಂಗ್ ಗೆ ಆ ಡೀಟೇಲ್ಸ್ ಇದೆಯಾ ಈಗ ಇದರಲ್ಲಿ? ಇಷ್ಟಿದ್ರು ಸಾಕು, ನಡೆಯುತ್ತೆ. ಅವ್ರು 1 ವರ್ಷ ಹಿಂದೆ ಅಥವಾ ಮುಂದೆ ನಮಗೆ ಸಿಗುತ್ತೆ. ಸೊ ಇವೆಲ್ಲ ಓವರ್ ಹೆಡ್ ಅಲ್ಲೇ ಮಾಡ್ತೀರಾ? ಇಂಥದ್ದೆಲ್ಲ ಆದ್ರೆ ಡ್ಯೂಪ್ಲೇ ಅಲ್ಲಿ ಮಾಡ್ತೀರಾ? ಈಗ ತೀರಾ ಶಿಥಿಲ ಆಗಿದ್ರೆ ಏನ್ ಮಾಡ್ತೀರಾ ಸರ್? ಟೇಪ್ ಎಲ್ಲ ಹಾಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಯಾವ ಡಾಕ್ಯುಮೆಂಟನ್ನು ಬಿಡ್ತಾ ಇಲ್ಲ. ಆಲ್ಮೋಸ್ಟ್ ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ಪಾಣಿನಲ್ಲಿ ನಾವು ಸೀರಿಯಲ್ ವೈಸ್ ನೋಡ್ಸ್ಕೊತೀವಿ ಸರ್. ಅದಕ್ಕೆ ಕೊಟ್ಟಿದ್ದೀವಿ. ಸರ್ವೆ ನಂಬರ್ 8 ಆದ್ಮೇಲೆ 9 ಅದೇನಾದ್ರೂ ಕೋಡಿ ಆಗಿದೆ 9/1 9/2. ಆಮೇಲೆ ನಂಬರಿಂಗು ಪೇಜ್ ಸ್ಟಾರ್ಟಿಂಗ್ ಇಂದ
ಯೂಶಲಿ ನಾವು ಆ ಫೈಲ್ಸ್ಗಳಿಗೆಲ್ಲ RT ಫೈಲ್ಸ್ಗಳ ಹಿಂದೆಯಿಂದ ಬರ್ತೀವಿ, ಯಾಕಂದ್ರೆ ನಮಗೆ ಲಾಸ್ಟ್ ಡೇಟಿಂದ ಫೈಲ್ ತಗೊಳ್ತಾರೆ. ಸೊ ಈ RTC ಮತ್ತು MR ಮಾತ್ರ ನಾವು ಫಸ್ಟ್ ಪೇಜಿಂದ ನಂಬರಿಂಗ್ ಹಾಕೊಂಡಿರ್ತಾ ಇದ್ದೀವಿ, ಇನ್ಕ್ರೀಸಿಂಗ್. ಸೊ ಅದಕ್ಕೆ ನಮಗೆ ಇನ್ ಕೇಸ್ ಈ ನಂಬರ್ ಸಿಕ್ಕಿಲ್ಲ ಅಂದರೆ ನಮ್ಮಲ್ಲಿ VAಗಳು ಒಂದು ಪೇಜ್ಗೆ ಪರ್ಟಿಕ್ಯುಲರ್ ನಂಬರ್ ಕೊಡ್ತಾರೆ. ಈಗ ಇದು 16, ನೆಕ್ಸ್ಟ್ 17, ಅದೇ ಥರ ಜೋಡಿಸ್ಕೊಂಡು ಅದಕ್ಕೆ ನಂಬರಿಂಗ್ ಹಾಕೊಂಡು ಸ್ಕ್ಯಾನ್ ಮಾಡಿ, ಯಾವುದು ಮಿಸ್ ಆಗ. ಇದು ಈಗ ಕೊಡ್ತಾ ಇರೋ ಇದು ನಂಬರ್ ಮುಂಚೆ ಕೊಟ್ಟಿದ್ದಾರೆ. ಇದಾಗಲೇ ಮುಂಚೆ VA ಅವ್ರ ಹತ್ರ ಇರ್ತಾರೆ ಸರ್, ಅವ್ರು ಕೊಟ್ಟಿರ್ಬೋದು ಪೇಜಸ್ಗೆ. ನಾವು ರೆಡ್ ಕಲರ್ ಪೆನ್ನಲ್ಲಿ ಸೆಂಟ್ರಲ್ಲಿ ಈ ಥರ ಮಾಡ್ತೀವಿ. ಮಾಡೈತಿ ಆ ಕಡೆ. ನಾವು ಈಗ ಈ ಥರ ಮಾಡ್ತೀವಿ. ಅಷ್ಟು ಶೀಟ್ ಕಿತ್ತೋಗಿದೆ. ಸಲ ನಂಬರ್ 2 ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಇವರು ಮಿಸ್ಸಿಂಗ್ ಬಟ್ ಇವು ಆಕ್ಚುಲಿ ಇವೆಲ್ಲ ನೀವು ಬೆನಿಫಿಟ್ ಆಫ್ ಡೌಟ್ ಇಂಥವುಗಳದ್ದು ಜನಗಳಿಗೆ ಸಿಗ್ಬೇಕಲ್ವಾ, ಅವಾಗ ಹೆಂಗ್ ಮಾಡ್ತೀರಿ ಈಗ? ಯಾಕಂದ್ರೆ ಇದು ಜೆನ್ಯುನ್ಲಿ ಮಿಸ್ಸಿಂಗ್ ಇದೆ. ಇದು ಜನಗಳು ತಪ್ಪಲ್ಲ, ರೆಕಾರ್ಡ್ ಇಲ್ಲ ಅಂತಲ್ಲ, ರೆಕಾರ್ಡ್ ಇದೆ. ಅದು ಆಕ್ಚುಲಿ ಇದು ಕಳೆದೋಗಿರೋದು, ನಾಟ್ ಎಲ್ಲಾನು ಅಲ್ಲ. ಇದನ್ನೆಲ್ಲ ಹೇಗೆ ನೀವು ನಾಳೆ ಟ್ರೀಟ್ ಮಾಡ್ತೀರಿ? ಈಗ ಇದನ್ನು ನೀವು ಮಿಸ್ಸಿಂಗ್ ರೆಕಾರ್ಡ್ ಅಂದ್ಬಿಟ್ರೆ ರನ್ನಿಂಗ್, ಬಟ್ ಇದು ಸರ್ವೆ ನಂಬರ್ ಬೇರೆ ತಾನೆ ಇಲ್ವಾ? ಇದೇ ಸರ್ವೆ ನಂಬರ್. ಸೊ 2 ವರ್ಷದ್ದು ಮಿಸ್ಸಿಂಗ್ ಇರುತ್ತೆ. ಇಲ್ಲ, 2 ಸರ್ವೆ ನಂಬರ್ ಮಿಸ್ಸಿಂಗ್ ಸರ್. ಸರ್ವೆ ನಂಬರ್ 1 ಮಿಸ್ಸಿಂಗ್ ಇದೆ. ಸರ್ವೆ ನಂಬರ್ 2 ಇಂದ ಸ್ಟಾರ್ಟಿಂಗ್ ಇದೆ. ಪೇಜ್ ನಂಬರ್ 1 2 3 4 5 6 ಇವಾಗ ಇದನ್ನೇ ನಾನು ಹೇಳ್ತಾ ಇರೋದಪ್ಪ, ಇದು 1 ವರ್ಷದಾಗ ಇಡೀ ಫೈಲ್ 5 ಇಯರ್ಸ್ RTC ಒಂದು ಫೈಲ್ ಅಲ್ಲಿ 5 ಇಯರ್ಸ್ ಬರುತ್ತೆ. 88 89 ಇಂದ 90 to 93. ಈಗ ಇವ್ರದ್ದು ಅಷ್ಟು ವರ್ಷಕ್ಕೆ ಮಿಸ್ ಆಗೋಯ್ತಲ್ಲ ಅಂತ ನಾನು ಹೇಳ್ತಾ ಇರೋದು. ಆಗ ನಮ್ದು ಬೇರೆ ರೆಕಾರ್ಡ್ಸ್ ಇದೆ ಸರ್. 88 89 90 ಫೈಬರ್ ಪಾಯಿಂಟ್ ಮಿಸ್ ಆಗಿದೆ ಸರ್. ಅದಕ್ಕೆ ಮುಂಚಿನ ರೆಕಾರ್ಡ್ ಎಲ್ಲ ಸಬ್ಸಿಡಿ ಏನೇ ಆದ್ರೂ ಒಂದು ರೆಕಾರ್ಡ್ ಮಿಸ್ಸಿಂಗ್ ಆಯ್ತು ಅಂತಂದ್ರೆ ಮತ್ತೆ ಫೇಲ್ ತಾನೆ, ಅದು ನಿಮ್ಗೆ ಎಲಿಜಿಬಲ್ ಬರೋದಿಲ್ಲ. ILR ಆಯ್ತಪ್ಪ, ಈಗ 5 ರೆಕಾರ್ಡ್ ಅಲ್ಲಿ 1 ರೆಕಾರ್ಡ್ ಇಲ್ಲ. ಇದು ಆಕ್ಚುಲಿ ರೆಕಾರ್ಡ್ ಇಲ್ಲ ಅಂತಲ್ಲ, ಈಗ ನಿಮ್ ಕಣ್ಮುಂದೆ ಇದೆ. ಸೊ ಅದೇ ಆಮೇಲೆ ಸ್ಕ್ಯಾನಿಂಗ್ ಈಗ ಮಾಡ್ತಾ ಇಲ್ವಾ? ಮಾಡ್ತಾ ಇಲ್ಲ. ಎಲ್ಲ ಆಫ್ ಆಗಿದೆ. ಯಾಕಮ್ಮ ಎಲ್ಲಿದ್ದೀರಾ? ಯಾರು ನೀವು ಒಬ್ರಾ? ಇಲ್ಲ ಸರ್, 4 ಮೆಂಬರ್ಸ್ ಬರ್ತಾ ಇಲ್ಲ ಅಂದ್ರೆ ಅವ್ರು ತೆಗೆದಾಗ ಬೇರೆಯವರು ತಗೊಳ್ಳೋಕೆ ಅಡ್ಡ ಏನಿದೆ? ಇಲ್ಲ ಸರ್, ರಿಕ್ವೆಸ್ಟ್ ಮಾಡಿದ್ವಿ ಸರ್. ಯಾರಿಗೆ ರಿಕ್ವೆಸ್ಟ್? ಅವ್ರು SSB ಎಂಟರ್ಪ್ರೈಸಸ್ ಇಂದ ಅವರು ಟೆಂಡರ್ ತಗೊಂಡಿದ್ದಾರೆ ಸರ್, ಎಲ್ಲ ಪ್ರೊವೈಡ್ ಮಾಡಕ್ಕೆ ಅವ್ರಿಗೆ DC ಆಫೀಸಲ್ಲಿ ಯಾಕ್ರಿ ಬರ್ತಾ ಇಲ್ಲ? ನನಗೆ ಕತೆ ಹೇಳ್ಬೇಡಿ. ಅವ್ರು ಬರ್ದೇ ಇರೋರ್ಗೂ ಸಂಬಳ ಹೋಗ್ತಾ ಇರ್ತದೆ. ಎಲ್ಲಿ ಬ್ಲಾಕ್ ಮಾಡಿದ್ದೀರಾ? ಅವ್ರಿಗೆ ಸಂಬಳ ಮಾತ್ರ ಹೋಗ್ತಾ ಇರುತ್ತೆ. ಯಾರು ಬ್ಲಾಕ್ ಮಾಡಿದ್ದೀರಿ? ಏನು ಬ್ಲಾಕ್ ಮಾಡಿದ್ದೀರಾ? ತೋರಿಸಿ. ನೀವು ಬ್ಲಾಕ್ ಮಾಡಕ್ಕೆ ಏನು ಆದೇಶ ಕೊಟ್ಟಿಲ್ಲ? ಈ ಅಟೆಂಡೆನ್ಸ್ಗೂ ಅವ್ರ ಸ್ಯಾಲರಿಗೂ ಲಿಂಕ್ ಎಲ್ಲಿದೆ? ನೀವು ತಗೊಂಡಿರೋದು ಮಂತ್ಲಿ ಬೇಸಿಸ್ ಅಲ್ಲಿ. ಲಿಂಕ್ ಎಲ್ಲಿದೆಯಪ್ಪ? ಅದೇ ಹೇಳಿ ನನಗೆ ಸರ್. ಅವರು ಮಂತ್ ಎಂಡ್ ಅಲ್ಲಿ ನಮ್ಮ ಹತ್ರ ಒಂದು ರಿಪೋರ್ಟ್ ತಗೋತಾರೆ ಸರ್, ಅಟೆಂಡೆನ್ಸ್. ಅದಾದ್ಮೇಲೆ ಸ್ಯಾಲರಿ ಪ್ರೊಸೆಸ್ ಮಾಡ್ತಾರೆ ಸರ್. ಈಗ ಪರ್ ಡೇ ಎಷ್ಟು ಮಾಡ್ತಾ ಇದ್ದಾರೆ ಇವರು? ಸರ್ ಇಂಡಿವಿಜುವಲ್ ಆಗಿ ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ ಸರ್, 3000. ಈಗ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಆರ್ ಅಪ್ಲೋಡಿಂಗ್ ಅವ್ರ ಹೆಡ್ ಈಗ ಕೊಟ್ಟಿದ್ದೀವಿ. ಆಫ್ಲೈನ್ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಆಟೋ ಅಪ್ಲೋಡ್ ಆಗೋದು ಫೆಸಿಲಿಟಿ ಎನೇಬಲ್ ಆಗಿಲ್ವಾ? ಮತ್ತೆ ನಿಮ್ಗೆ ಈಗ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕಲಿ ಅಪ್ಲೋಡ್ ಆಗ್ಬೇಕಲ್ಲ? ಇಲ್ಲ ಸರ್, ಸ್ಕ್ಯಾನ್ ಆದ್ಮೇಲೆ ನಮಗೆ PDF ಅಲ್ಲಿ ಸೇವ್ ಆಗುತ್ತೆ. ಅದನ್ನ ನಾವು ತಗೊಂಡು ಆಮೇಲೆ ನಾವು ವಿಂಡೋಸ್ ಆಫ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಅಪ್ಲೋಡ್ ಆಗ್ತದೆ. ಹೌದ್ರಿ, ಅಪ್ಲೋಡ್ಗೆ ನೀವು ಕೊಟ್ಟು ಹೋದ್ರೆ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತಲ್ಲ, ಆಗಲ್ವಾ ಆ ತರ? ಅದಕ್ಕೆ ಫೈಲ್ಸ್ ಇದನ್ನೆಲ್ಲ ನಾವು ಕ್ಯಾಟಗರಿ ಎಲ್ಲ ಕೊಟ್ಟು ಗ್ರಾಮ್ ಸರ್ವೆ ಎಲ್ಲ ಒಂದು ರೆಫರೆನ್ಸ್ ಐಡಿ ಕ್ರಿಯೇಟ್ ಆದ್ಮೇಲೆ ಡಾಕ್ಯುಮೆಂಟ್ ಅದೆಲ್ಲ ಈಗ ಆಫ್ಲೈನ್ ಅಲ್ಲಿ ಅದೆಲ್ಲ ಇರಲ್ವಾ? ಆಫ್ಲೈನ್ ಅಲ್ಲಿ ಅದನ್ನೇ ಆಟೋ ಲೋಡ್ ಆಗಕ್ಕಾಗಲ್ವಾ? ಸರ್ ಏನಾಗುತ್ತೆ, ಇವರು ಗಮನ ಕೊಟ್ಟಿಲ್ಲ ಅಂತ ಸರ್, ಅರ್ಧದಲ್ಲೇ ಪ್ರಾಸೆಸ್ ಕಟ್ ಆಗ್ತದೆ ಸರ್. ಈಗ ನೈಟ್ ಟೈಮ್ ಅದು ಅಪ್ಲೋಡ್ ಆಗೋದಕ್ಕೆ ಚೆನ್ನಾಗಿ ಆಗ್ಬೋದು ಅಂದ್ರೆ ಸರ್ ಇವರು ವಿಂಡೋಸ್ ಅಪ್ಲೋಡ್ ಮಾಡಿದ್ದಾರೆ ಸರ್, ಅದು ನೈಟ್ ಅಪ್ಡೇಟ್ ಆಗುತ್ತೆ ಸರ್.
24 hours ಆದಮೇಲೆ ನಮಗೆ ಡೇಟಾ ಬರುತ್ತೆ ಸರ್. ಇವ್ರದ್ದು ಇಂಟರ್ವ್ಯೂ ನೀವು ಸಿಸ್ಟಮ್ ಇಟ್ಕೊಂಡು ಜನ ಕೊಟ್ಟಿದ್ರು, ಜನ ಹಿಂದೆ ನೀವು ಅವ್ರನ್ನ ಸ್ವಲ್ಪ ಒತ್ತಡ ಮಾಡಿ ಬೇರೆ ಆಲ್ಟರ್ನೇಟ್ ತಗೋಬೇಕು. ಇಲ್ಲ ಅಂದ್ರೆ ಇದನ್ನ ಎಷ್ಟು ವರ್ಷ ಮಾಡ್ಕೊಂಡಿರೋದು ಈಗ? ಸರ್ ಅಡಿಷನಲ್ 2000 ಹಾಕೊಂಡು ಅದು ಕನ್ಸಿಸ್ಟೆಂಟ್ ಆಗಿ ಅದನ್ನೇ ಕಂಟಿನ್ಯೂ ಮಾಡಿ. ಈಗ ನಿಮ್ಗೆ ಈಗ ಎಲ್ಲಿ ರೆಕಾರ್ಡ್ ರೂಮ್ ನೀವೇ ನೋಡ್ತೀರಾ? ಇಲ್ಲ ಸರ್, ಕುಮಾರಸ್ವಾಮಿ ಆಯ್ತು. ಈಗ ಇಷ್ಟು ದಿನ ಎಲ್ಲಾದ್ರೂ ಬೇರೆ ಕಡೆ ಇಟ್ಟಿದ್ದ ಫೈಲ್ಸು ಅಥವಾ ಈ ಊರ್ದು ಆ ಊರಲ್ಲಿರೋದು ಆ ತರದ್ದು ಏನಾದ್ರು ಈಗ ಬೆಳಕಿಗೆ ಬಂದಿದೆಯಾ? ಇಲ್ಲ ಸರ್, ಆ ಥರ ಏನು ನಮ್ಮಲ್ಲಿ ಕಂಡು ಬಂದಿಲ್ಲ. ನಮ್ಮಲ್ಲಿ ಲಾಸ್ಟ್ ಟೈಮ್ ಒಂದ್ಸರಿ ಸ್ಕ್ಯಾನ್ ಆಗಿತ್ತು. ಸೊ ಅವರು ಅದು ಲಾಸ್ಟ್ ಟೈಮಲ್ಲಿ ಒಂದು ಬಂಡಲ್ ನಂಬರ್ ಅಂತ ಕೊಟ್ಟು ಡಾಕ್ಯುಮೆಂಟ್ಸ್ ಇಟ್ಟಿದ್ರು. ಸೊ ಅದೇ ಚಾರ್ಜಸ್ ತಗೊಂಡು ನಾವು ನೋಡ್ಕೊಂಡು ಸ್ಕ್ಯಾನ್ ಮಾಡಿದ್ವಿ. ಇದುವರೆಗೂ ಯಾವುದೂ ಆ ಥರ ಇಲ್ಲ. ಈಗ ಸ್ಕ್ಯಾನಿಂಗ್ ಮಾಡುವಾಗ ಬೇರೆ ಏನೇನು ಹಿಂದೆ ನೀವು ಮಾಡಿರೋದು ಬರೀ ಇಂಡೆಕ್ಸಿಂಗ್ ಮಾಡಿದೀರಾ, ಸ್ಕ್ಯಾನಿಂಗ್ ಮಾಡಿಲ್ವಲ್ಲ? ಮಾಡಿದ್ರಾ? ಸ್ವಲ್ಪ ಮಾಡಿದ್ವಿ. ಯಾವಾಗ? 14-15 ಸೊ ಈಗ ಇದು ಮಾಡ್ತಾ ಈಗ ಎಷ್ಟು ಪರ್ಸೆಂಟೇಜ್ ಆಗಿದೆ ಇದುವರೆಗೂ? ನಮ್ದು 2.6 lakhs ಆಗಿದೆ ಒಂದು 45 lakh pages ಇದೆ ಅಂತ ಎಸ್ಟಿಮೇಟೆಡ್ ಇದೆ. ಸೊ ಇನ್ನು 10% ರೀಚ್ ಆಗಿಲ್ಲ. 5% ಅಲ್ಲಿ ಇದೆ ಸರ್. ಯಾವ ಕಾಲಕ್ಕಪ್ಪ ನೀವು ಮಾಡೋದು? 10,000 ಅಂದ್ರೆ ತಿಂಗಳಿಗೆ 20,000 22,000 2.5 ಲಕ್ಷ. 2.5 ಲಕ್ಷ. ಸೊ ಹಂಗಂತಂದ್ರು ನಿಮ್ಗೆ ಮೋರ್ ದೆನ್ 1 year ಬೇಕಲ್ಲ? ಇನ್ನೊಂಚೂರು ಹ್ಯಾಂಡ್ಸ್ ಹಾಕೊಂಡು ಸೊ ಈಗ ಬೇರೆ ಯಾವ್ದು ಈಗ ಮಿಸ್ಸಿಂಗ್ ರೆಕಾರ್ಡ್ಸ್ ಸಿಕ್ಕಿರೋದು ಆ ತರದ್ದೇನು ಕಂಡು ಬಂದಿಲ್ವಾ? ಗೊತ್ತಾಗೋದಿಲ್ವಾ? ಅದು ಬಂಡ್ಲು ಮಿಸ್ ಮ್ಯಾಚ್ ಆಗಿರೋದು ಸಿಕ್ಕಿದೆ ಸರ್. ಆ ಬಂಡ್ಲು ಮಿಸ್ ಮ್ಯಾಚ್ ಅಂದ್ರೆ ಈಗ ಬಂಡಲ್ ನಂಬರ್ 84 ಅಲ್ಲಿ ಇರೋ ರೆಕಾರ್ಡ್ಸ್ ನಾವು ಹುಡುಕ್ಬೇಕಾದ್ರೆ ಯಾವ್ದಾದ್ರು ಲಾಸ್ಟ್ ಟೈಮ್ ತಗೊಂಡಾಗ ಮಿಸ್ಪ್ಲೇಸ್ ಆಗಿ ಅದು 84 95 ಏನೋ ಸೇರಿಸಿದ್ರೆ ಅಂತ ಫೈಲ್ಗಳು ಮಿಸ್ಪ್ಲೇಸ್ ಆಗಿರೋದು ಅದೇ ಬಂಡಲ್ ಕಟ್ಟಿದ್ವಿ. ಬಟ್ ಬೇರೆ ಫೈಲ್ಸ್ ಯಾವ್ದು ಸಿಕ್ಕಿಲ್ಲ ಸರ್. ಅದೇ ಈ ಊರ್ದು ಇನ್ನೊಂದು ಊರಲ್ಲಿ ಇರೋದು ಆ ತರದ್ದು ಆ ಥರ ಏನು ಸಿಕ್ಕಿಲ್ಲ. ಟಾಯ್ಲೆಟ್ ಪೇಂಟ್ ಯೂಸ್ ಮಾಡಿ ಆಪರೇಟ್ ಮಾಡೋಕೆ ಏನಪ್ಪ ಕಷ್ಟ? ಪಬ್ಲಿಕ್ ಸ್ಪೇಸ್ ಅಲ್ಲಿ ಇದೆ, ಯಾರು ಬೇಕೋ ಬಂದು ಯೂಸ್ ಮಾಡ್ತಾರೆ. ಅದು ಚಾಲನೆ ಮಾಡೋಕೆ ಏನು? ಇದು ಆ ಕಾಲದಿಂದ 6-7 ವರ್ಷದಿಂದ ನಡೀತಾ ಇರೋ ಚರ್ಚೆ. ಯಾವ ಟೆಂಡರ್ ಯಾರು ಬರ್ತಾರ ಅವ್ರಿಗೆ ಕೊಡ್ರಿ, ಸುಮ್ನೆ ಒಬ್ಬರಿಗೆ ಉದ್ಯೋಗನೂ ಸಿಗುತ್ತೆ, ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಬಂದಿದ್ರಲ್ಲಿ. ಏನ ಅದೆಲ್ಲ ಮಾಡಕ್ಕೆ ನಿಮ್ಗೆ ಹೇಳ್ಬೇಕೇನಪ್ಪ? ಅದನ್ನ ಮಾಡ್ಬಿಟ್ರೆ ಏನ್ ಯಾರು ಇದೆಲ್ಲ ನೋಡಿ. ಎಲ್ಲ ಏನಾಗಿದೆ ನೀವೆಲ್ಲ ಸರ್ವೇ ಇರುತ್ತೆ ಸೂಪರ್ವೈಸರ್. ಏನ್ ನಿಮ್ದು ಈಗ 1 to 5 ಮಾಡಿದ್ದೀರಾ? ಆಗ ಎಷ್ಟು ಬಂದಿದೆ 10 to 5 ಮಾಡಿರೋದು ನಿಮ್ಗೆ? ಬ್ಲಾಕ್ಸ್ ಅಷ್ಟೇ. ಯಾವಾಗಿಂದ ಈಚೆಗೆ ಸ್ಟಾರ್ಟ್ ಆದಾಗಿಂದ ಮುಗಿಸಿದ್ರೆ ಯಾವಾಗ? ಈಗ ಅದ್ರಲ್ಲಿ ಮೆಜರ್ಮೆಂಟ್ ಎಷ್ಟಾಗಿದೆ? ಯಾಕೆ ಅಷ್ಟು? ಅವಾಗ 1 ತಿಂಗಳಲ್ಲಿ 300 ಮಾಡಿ ಇವಾಗ ಯಾಕೆ 4 ತಿಂಗಳಿಂದ ಈ ಮಾಡಿರೋದು ಬರೀ 170? ಯಾಕೆ? ಯಾಕೆ ಕಳಿಸ್ತಾ ಇಲ್ಲ? ಎಲ್ಲಿ ಈಗ ಅವರೇ ನಿಮ್ ಮುಂದೆ ಹೇಳ್ತಾವ್ರಲ್ಲ 204 ಬ್ಲಾಕ್ ಮಾತ್ರ ಬಂದಿದೆ. ಅವ್ರು ಹೇಳ್ತಾರ ತಪ್ಪಿದ್ರೆ ಹೇಳಿ. ಮತ್ತೆ ಯಾಕೆ ನೀವು ಪೆಂಡಿಂಗ್ ಇಡ್ತಾ ಇರೋದು?
ಅಷ್ಟೇನಾ? ಹಂಗಾದ್ರೆ ಡಿಕ್ಲೇರ್ ಮಾಡಿ ಆಲ್ ಎಲಿಜಿಬಲ್ ಪ್ಲೇಸಸ್ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ then you go ಒಂದು 42% ಸರ್ವೆ ನಂಬರ್ಸ್ ಇದೆ ಅಂತ ಮಾಡ್ತಾರೆ. ಅನದರ್ ಈಗ ಒಟ್ನಲ್ಲಿ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಕಂಟಿನ್ಯೂಸ್ ಮಾಡ್ತಾರೆ. ಈಗ ಮಾಡ್ತಾ ಇದ್ರೆ ಒಂದ್ ತಿಂಗಳಲ್ಲಿ 300 ಆಗೋದು ಏನು, 4 ತಿಂಗಳಲ್ಲಿ 200 ಆಗೋದು ಏನು? ಸೊ ನಾವು ಮಿಷನ್ ಮಾಡಲ್ ಮಾಡ್ತೀವಿ ಸರ್. ಈಗ 4 ತಿಂಗಳಿಗೆ ಬರೀ 200 ಯಾಕೆ ಆಗಿದೆ? ಐ ರಿಪೀಟ್ ಮೈ ಕ್ವೆಶ್ಚನ್. ನೀವ್ ಎಲ್ಲೆಲ್ಲೋ ನನ್ನನ್ನ ಗಿರಿಕೆ ಹೊಡಿಸ್ತೀರಿ. ನಾನ್ ಕೇಳ್ತಾ ಇರೋದು, 1.5 ತಿಂಗಳಲ್ಲಿ 300 ಆಗಿತ್ತು, ಈಗ 4 ತಿಂಗಳಲ್ಲಿ ಬರೀ 200 ಯಾಕೆ ಆಗಿದೆ? ಸ್ಲೋ ಡೌನ್ ಆಗಿದೆ ಸರ್. ಯಾಕೆ ಬೇಕಂತೆ ಸ್ಲೋ ಡೌನ್ ತಾನೆ? ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ? ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ? ಬೇರೆ ಏನೇನೋ ಮಾಡ್ತೀರಾ, ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ. ರೆವಿನ್ಯೂದು ಇನ್ನೇನ್ ಕೆಲಸ ಇದೆ? ಈಗ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್? ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಇದೆ ಸರ್. ಇಲ್ಲ, ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ. ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಅವ್ರು 204 ಬಂದಿತ್ತು, 170 ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಉಳಿದಿದ್ ಕೊಟ್ರೆ ಮಾಡ್ತಾರೆ, ನೀವು ಕೊಡ್ತಾ ಇಲ್ಲ. ಈ ವೀಕ್ ಕೂಡ ನೋಡ್ರಿ, ಆ? ಈ ವೀಕ್ 3 ಅದು ಒಂದ್ ನಂಬರ್ ಅದು ನಂಬರ್ ಅಲ್ಲ, ಅದು ಒಂದ್ ನಂಬರ್. ಬ್ಲಾಕ್ಸ್ ಕೇಳ್ತಾ ಇದ್ದೀನಿ. 3 ಬ್ಲಾಕ್ 3 ನಂಬರ್, 3 ಸರ್ವೆ ನಂಬರ್, 3 ಬ್ಲಾಕ್ ಅಷ್ಟೇ, 3 ಬ್ಲಾಕ್. ಮಿಸ್ಸಿಂಗೂನು ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ, ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ? ಎನಿವೆ, ಈಗ ನೀವು ಈಗ ಯಾವ್ದಾದ್ರು ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದು ನೆಕ್ಸ್ಟ್ ಏನ್ ಪ್ರೋಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇತ್ತೀಚೆಗೆ ಈಗ ರೀಸೆಂಟ್ ಆಗಿ ಈ ವಾರದಲ್ಲಿ ಯಾವ್ದಾನ ಸರ್ವೆ ಮಾಡಿದ್ಯಾ? ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಏನ್ ಮಾಡ್ತೀರಾ? ಆಫೀಸ್ ಕೆಲಸ ಏನು ತೋರಿಸಿ. ಇದು ಒಂದ್ ಬಂದ. ಫಸ್ಟ್ ಆಕಾರ ಬಂದು ಈಗ ಆಕಾರ ಬಂದು ಡಿಜಿಟೈಸ್ ಆಗಿದ್ರೆ ಇದನ್ನೆಲ್ಲ ನೀವು ಕೈ ಬರಹದಲ್ಲಿ ಯಾಕೆ ಬರ್ಕೊಂಡಿದ್ದೀರಿ? ಆಟೋ ಜನರೇಟ್ ಯಾಕೆ ಆಗುದಿಲ್ಲ? ಆಕಾರ ಬಂದು ಡಿಜಿಟೈಸ್ ಆಗಿದೆಯಲ್ಲ, ಆದ್ಮೇಲೆ ನೀವು ಅದನ್ನ ಕಾಪಿ ಮಾಡ್ಕೊಡೋದು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಪ್ರಿಂಟ್ ಔಟ್ ಸಿಗಲ್ವಾ? ಈಗಲ್ಲ, ಇದು ನಿಮ್ಮ ಅಲ್ಲಿಂದ ಕಾಪಿ ಮಾಡ್ಕೊಂಡಿರೋದು ನೋಟಿಸ್ ಯಾಕೆ ಆಟೋ ಜನರೇಟ್ ಆಗೋದಿಲ್ಲ? ಇದೆಲ್ಲ ಯಾಕೆ ಕೈ ಬರಹ ಕೊಡ್ಬೇಕು? ಇವರಿಗೆ ಹೌದ್ರಿ, ನೋಟಿಸ್ ಪ್ರಿಂಟ್ ಯಾಕೆ ಆಟೋ ಜನರೇಟ್ ಆಗೋದಿಲ್ಲ? ವೈ ಇಟ್ ನೀಡ್ಸ್ ಟು ಬಿ ರಿಟನ್ ಬೈ ಹ್ಯಾಂಡ್? ಮಾಡೋದಕ್ಕೆ ಏನು ಅದೇನು ರಾಕೆಟ್ ಸೈನ್ಸ್? ಇದು ಮೋಜಿನಲ್ಲಿ ಏನು ರೀ, ಈ ನೋಟಿಸ್ ಫಾರ್ಮ್ ಹಾಕ್ಬಿಟ್ಟು ಅದನ್ನ ಸಿಸ್ಟಮ್ ಬಿಟ್ಟು ಇದನ್ನ ಬರೆಯಕ್ ಆಗೋದಿಲ್ವೇನ್ರಿ? ಇವೆಲ್ಲ ಮ್ಯಾನ್ಯುವಲ್ ಯಾಕ್ರಿ ಮಾಡ್ಬೇಕು? ಹ್ಯೂಮನ್ ಟೈಮ್ ವೇಸ್ಟ್ ಮಾಡಕ? ಈ ನೋಟಿಸ್ ಆಟೋ ಜನರೇಟ್ ಮಾಡಕ್ಕೆ ಏನ್ ಕಷ್ಟ? ಲಾಗಿನ್ ನಲ್ಲಿ ಏನ್ ಮೋಜಿನಲ್ಲಿ ಆಗ್ತಾ ಇದೆ ಸರ್, ಇದು ಹಿಡುವಳಿ ನಂಬರ್ದು. ಅದೇ ನಾವು ತಂದ್ರೆ ನಮ್ಮ ಮೋಜಿನಲ್ಲಿ ಎಂಟ್ರಿ ಇದು ಆಟೋಮೆಟಿಕಲಿ ನಾವು ಡೇಟ್ ಕೊಟ್ಟಾಗ ಅದೇ ನೋಟಿಸ್ ಜನರೇಟ್ ಆಗುತ್ತೆ. ಸೊ ಆ ಥರದಿಂದ ಈ ದರಖಾಸ್ತಿಗೆ ಇದು ಮಾಡಿದ್ದಾರೆ ಸರ್. ನೀವು ಕೇಳ್ಬೇಕು. ಅದೇ ಆಟೋಮೆಟಿಕ್ ನಿಮ್ಗೆ ಇದೇ ಬೇಕಾಗಿದೆ, ಕೈಯಲ್ಲಿ ಬರ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ಲ. ಏನೋ ಮಾಡ್ತಾ ಇದೀನಿ ಅಂತ ತೋರಿಸ್ಬೇಕಲ್ಲ ನಮ್ಗೆಲ್ಲ. ನಿಜವಾಗಿ ಇದು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ? ಒಬ್ಬೊಬ್ರಿಗೂ ಒಂದೊಂದು ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರಿ? ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು, ಆದ್ರೆ ನೀವು ತೋರಿಸ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ಇದನ್ನ ಬರೆಯಕ್ ಒಂದಿನ ಓದ್ತದೆ. ಹೌದ್ರಿ, ಅಲ್ಲಿರೋದನ್ನ ಇಲ್ಲಿ ಮಾಡಕ್ ಏನು? ಮೇಲಿಂದ ನಿಮ್ ಬಾಯ್ ಬಿಟ್ಟು ಕೇಳಕ್ ಏನು? ಯಾವಾಗ ಕೇಳಿದೀರ? ನಾನೇ ಇಷ್ಟು ವಿಸಿ ಮಾಡಿದೀನಿ, ನಿಮ್ಗಳ ಜೊತೆಗೆ ಒಂದು 10 ಮಾಡಿದೀನಿ. ಯಾವತ್ತನ ಹೇಳಿದೀರಾ ಇದೆಲ್ಲ ಆಟೋಮೇಟ್ ಮಾಡಿ ಸ್ವಾಮಿ ಅಂತ? ಇದಕ್ಕೆ ಹೇಳೋದು, ನಿಮಗೆ ಇದೇ ಇರ್ಬೇಕಾಗಿದೆ.
ಆಯ್ತು, ಮುಂದೆ ಕೇಳಿ. ಅದಕ್ಕೆ ಕೇಳ್ತಾ ಇರೋದು, ಇಂಥದ್ದು ಏನೇನ್ ಇಟ್ಕೊಂಡಿದ್ದೀರಾ ಓಬಿ ರಾಯನ್ ಕಾಲದ್ದು ಅಂತ ಅರ್ಥ ಮಾಡ್ಕೊಳಕ್ಕೆ ನಾನು ಕೇಳ್ತಾ ಇರೋದು. ಎಲ್ಲ ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ. ಎಲ್ಲ ಅನಗತ್ಯವಾಗಿ ನಿಮ್ದು ಟೈಮ್ ವೇಸ್ಟ್ ಇದ್ರಲ್ಲಿ. ಬಟನ್ ಒತ್ತಿದ್ರೆ ಆಗ್ಬೇಕಿದೆಲ್ಲ. ಸುಮ್ನೆ ಸಿಬ್ಬಂದಿಗೆ ಅನಾಗತ್ಯವಾಗಿ ಕೆಲಸ ಜಾಸ್ತಿ ಮಾಡೋದು ಇದೆಲ್ಲ. ಮುಂದೆ ಕೇಳಿ, ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ಕೇಳ್ತಾ ಇರೋದು. ಇದು ನೋಟಿಸ್ ಆಯ್ತು, ಆಮೇಲೆ ಮುಂದೆ ಕೇಳಿ. ನೋಟಿಸ್ ಆದ್ಮೇಲೆ ಜನಗಳಿಗೆಲ್ಲ ನೋಟಿಸ್ ಜಾರಿ ಮಾಡಿದ್ದಾರೆ. ಆಮೇಲೆ ಅರ್ಥ ಹೋಗ್ತದೆ ಸರ್. ನಮ್ಮ ಮೂಲ ಸರ್ವೆ ನಂಬರ್ 24. ಇದರೊಳಗಡೆಗೆ ಮೊದಲು ಈ ಸರ್ವೆ ನಂಬರ್ ಎಷ್ಟು ಜನಕ್ಕೆ ಮಂಜೂರಿ ಆಗಿದೆ, ಅವ್ರ ಹೊಸ ಸರ್ವೆ ನಂಬರ್ ಆಗಿದೆ, ನಮಗೆ ಇನ್ಕಾರ್ಪೊರೇಟ್ ಮಾಡ್ತಾರೆ ಸರ್. ಇದರಲ್ಲಿ 1, 2, 3 ರೆಡ್ ಅಂದ್ರೆ ಏನು, ಬ್ಲಾಕ್ ಅಂದ್ರೆ ಏನು? ಬ್ಲಾಕ್ ಅಂದ್ರೆ ಈ ಹಿಂದೆ ಆಲ್ರೆಡಿ ಇಸ ಆಗೋಗಿದೆ, ಕೋಡಿ ಆಗಿದೆ, ದುರಸ್ತ್ ಆಗಿದೆ, ದುರಸ್ತ್ ಆಗಿದೆ. ರೆಡ್ ಅಲ್ಲಿ ಇರೋದನ್ನ ಇವಾಗ ಒಂದಾಗ ಮಾಡಿದ್ವಿ. ಅದು ಬರೀ ಕೈ ಏನೋ ಹ್ಯಾಂಡ್ ಡ್ರಾಯಿಂಗ್ ಇದೆ ಅಷ್ಟೇ. ಅದು ಅಂದ್ರೆ ಮಂಜೂರಿಯಲ್ಲಿ ಲೈನ್ ಡ್ರಾಯಿಂಗ್ ಏನೋ ಒಂಥರ ಇದೆ ಅಷ್ಟೇ. ಮಂಜೂರಿ ಮಾಡ್ಬೇಕಾದ್ರೆ ಮಂಜೂರಿ ಇನ್ನೂ ಒಂದು ಆಲ್ರೆಡಿ ರೆವಿನ್ಯೂ ಸ್ಕೆಚ್ ಆಗಿರುತ್ತೆ ಸರ್. ರೆವಿನ್ಯೂ ಸ್ಕೆಚ್ ನಮ್ಮ ವಿಎಗೆ ಯಾರೋ ಬರ್ದಿರ್ತಾರೆ ಅಷ್ಟೇ, ನಾನ್ ಸರ್ವೆ ಕಚ್ಚಾ ಸ್ಕೆಚ್. ಇದು ಈಗ ಸರ್ವೆ ಹೋಗ್ಬಿಟ್ಟು ಅನುಭವ ಅದೇ ಪ್ರಕಾರ ಹೊಡಿತಕ್ಕೆ ಮಂಜೂರಿ ಎಷ್ಟಾಗಿದೆ, ಅಲ್ಲಿ ಎಂಜಾಯ್ಮೆಂಟ್ ಎಷ್ಟಾಗಿದೆ. ಇದನ್ನು ನೀವು ಮತ್ತೆ ಟೈಪ್ ಮಾಡಿರೋದಾ ಅಥವಾ ಆಟೋ ಜನರೇಟ್ ಆಗಿದೆ? ಯಾಕೆ ಟೈಪ್ ಮಾಡಬೇಕು? 1 to 5 ಇಂದ ಡೈರೆಕ್ಟ್ ಈಗ ಯಾಕೆ ಬರಬಾರ್ದು ಸರ್? ಈಗ ಬರೀ ನಮ್ದು ಅನುಬಂಧ ಒಂದು ಜನರೇಟ್ ಆಗೋವರೆಗೂ ಮಾತ್ರ ಡಿಸ್ಪ್ಲೇ ಮಾಡಿ. ಹೌದು. ನೆಕ್ಸ್ಟ್ ನಾವು 15 days ಅಲ್ಲಿ ಇದು ಈ ಸರ್ವೆ ಪ್ರಾಸೆಸ್ ಗೊತ್ತಿತ್ತು ಇಷ್ಟೇ ಸರ್. ಏನ್ರಿ ಇದೆಲ್ಲ ಈ ಒಂದ್ ಹೆಜ್ಜೆ ಯೋಚನೆ ಮಾಡೋದು, ಅದಾದ್ಮೇಲೆ ಇನ್ನೊಂದ್ ಹೆಜ್ಜೆ ಬಗ್ಗೆ ಅಷ್ಟೇ. ನೀವು ನಡೆಯುವಾಗ ರೋಡ್ ಮೇಲೆ ಬರೀ ಒಂದ್ ಹೆಜ್ಜೆ ಯೋಚನೆ ಮಾಡ್ತೀರಾ, ಅದಾದ್ಮೇಲೆ ಮುಂದಿನ ಹೆಜ್ಜೆ ಇಡ್ಬೇಕಾ ಇಲ್ವಾ? ಅಲ್ಲಿ ಏನ್ ಅವಶ್ಯಕತೆ ಇದೆ ಯೋಚನೆ ಮಾಡ್ಬೇಕಾ ಇಲ್ವಾ? ಈ 1 to 5 ವರ್ಗೂ ಡಿಜಿಟೈಸ್ ಆದ್ರೆ ಮತ್ತೆ ಯಾಕೆ ಮ್ಯಾನ್ಯುವಲ್ ಬರ್ಬೇಕು? ಅನೆಕ್ಷರ್ 1 ಇಶ್ಯೂ ಆದ್ಮೇಲೆ ಅದನ್ನೇ ಯಾಕೆ ಡೈರೆಕ್ಟ್ ಡೇಟಾ ಇಲ್ಲಿಗೆ ಫೀಡ್ ಆಗ್ಬಾರ್ದು? ಈಗ ಸಾಫ್ಟ್ವೇರ್ ಅಲ್ಲಿ ನೀವೆಲ್ಲ ಏನ್ರಿ ಮಾಡ್ತಾ ಇದೀರಿ? ಏನ ಅವ್ರ ಒಬ್ರಿಗೆ ನಾ ಬುದ್ಧಿ ಇರೋದು, ಬಾಯ್ಬಿಟ್ಟು ಹೇಳಕ್ಕೆ ನಿಮ್ಗೆಲ್ಲ ಅದನ್ನ ಡೈರೆಕ್ಟ್ ಮಾಡಿ ಸ್ವಾಮಿ. ಇದೆಲ್ಲ ಸುಮ್ಮನೆ ಈಗ ಇಷ್ಟು ಡೇಟಾ ಎಂಟ್ರಿ ಮಾಡ್ಬೇಕು, ಕರೆಕ್ಟಾ? ಇಷ್ಟು ಡೇಟಾ ಎಂಟ್ರಿ ಮಾಡಕ್ಕೆ 2 hours ವೇಸ್ಟ್. ಟ್ರೈನಿಂಗ್ ಕೊಟ್ಟರು ಸರ್ ನಮಗೆ. ಈ ತರ ಫಸ್ಟ್ ತಹಸೀಲ್ದಾರ್ ADLR ಬರುತ್ತೆ, ADLR ಸೂಪರ್ವೈಸರ್ ಬರುತ್ತೆ. ಸೂಪರ್ವೈಸರು ಇವರಿಗೆ ಸರ್ವೇರಿಗೆ ಅಲರ್ಟ್ ಮಾಡ್ತಾರೆ. ಅವ್ರು ಅಲರ್ಟ್ ಮಾಡಿದ್ರು ಮತ್ತೆ ಏನು ನಾವು ಹಿಡುವಳಿ ನಂಬರ್ದೇನು ಮೋಜಿನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ, ಅದೇ ಥರ ಅಪ್ಲೋಡ್ ಆಗಿ ಇದು ಬರುತ್ತೆ ಅಂತ ಹೇಳಿದ್ರು ಸರ್. ಬಟ್ ಅದನ್ನು ಸಾಫ್ಟ್ವೇರ್ ಅದಿದೆ ಸರ್. ಕೇಳ್ಬೇಕ್ರಿ. ಇಲ್ಲ ಸರ್, ಅವರೇ ಹೇಳಿದ್ರು ಸರ್. ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೇಕು. ಹಾಗಾದ್ರೆ ನಿಮ್ಗೆ ಕೂತ್ಕೊಂಡು ಅದೇನೋ ಅವನು ಚಂದ್ರಗುಪ್ತನ್ ಕೆಲಸ ಮಾಡ್ಬೇಕು. ನೀವು ಎಲ್ಲಾ ಸೂತ್ರ ನಿಮ್ ಕೈಯಲ್ಲೇ ಇರ್ಬೇಕು, ಬಿಟ್ಕೊಡಕ್ ನೀವು ತಯಾರಿಲ್ಲ. ಈ 1 to 5 ವರ್ಗೂ ಜನರೇಟ್ ಆಗಿತ್ತು, ನೆಕ್ಸ್ಟ್ ಮಾಡ್ಕೊಡಿ ಸ್ವಾಮಿ ಇದೇನು ಅಂತ ಕೇಳಕ್ ಏನ್ರಿ ನಿಮ್ಗೆ? ಆಯ್ತು, ನೆಕ್ಸ್ಟ್ ಹೇಳಿ. ಈಗ ಆಯ್ತು ಸರ್, ಇಷ್ಟನ್ನ ಅರ್ಥ ಮಾಡ್ಕೊಂಡು ಇದು ಮಾಡಿದ್ದಾರೆ ಸರ್. ಸರ್ವೆ ಅಲ್ಲ, ಇನ್ನೂ ಸರ್ವೆ ಇದೆ, ಅಳತೆ ಇದು ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಅಷ್ಟೇ ಆದ್ಮೇಲೆ ಮಂಜೂರಿ ಅಂತ ಆಯ್ತು, ನೀವು ಅಷ್ಟಕ್ಕೆ ಯಾಕೆ ಜಂಪ್ ಆಗ್ತೀರಿ? ಈಗ ಇದನ್ನ ಎತ್ಕೊಂಡು ಸರ್ವೆಗೆ ಹೋಗಿದ್ದೀರಾ, ಸರ್ವೆಗೆ ಏನ್ ಎತ್ಕೊಂಡು ಹೋಗ್ತಾರೆ? 10 ವರ್ಷ ಸ್ವಲ್ಪ ಸರ್ವೆಗೆ ಹೋಗೋವಾಗ ಏನ್ ಎತ್ಕೊಂಡು ಹೋಗ್ತಾರೆ? ಸರ್ವೆ ಹೋಗ್ಬೇಕಾದ್ರೆ ಈ ಸರ್ವೆ ನಂಬರ್ 24 ಇದೆ ಸರ್. ಇದ್ರ ಮೂಲ ಟಿಪ್ಪಣಿ ತಗೊಂಡು ಹೋಗ್ತಾರೆ. 10 ವರ್ಷ ಸ್ವಲ್ಪ ಡ್ರಾಯಿಂಗ್ ಮಾಡ್ತಾರೆ. ಇದ್ರಲ್ಲಿ ಹಾಕಿಲ್ಲ ಸರ್, ಅದನ್ನ ರೆಡಿ ಮಾಡ್ಕೊಟ್ಟಿದ್ದೀನಿ. ಹೆಂಗಿರುತ್ತೆ ಅದು ತೋರಿಸಿ. ಮೂಲ ಟಿಪ್ಪಣಿ ತಗೊಳ್ಳಿ. ಅಲ್ಲಿದೆ, ಅದರಲ್ಲಿ ಟಿಪ್ಪಣಿ ಕೊಡಿ 24 ಏನು ಅಂತ ನಾವು ಮೂಲ ರೆಕಾರ್ಡ್ ಸರ್ ಇದೆ ಸರ್. ಇದನ್ನ ಡ್ರಾಯಿಂಗ್ ಮಾಡಿದ್ರೆ ಈ ಶೇಪ್ ಬರುತ್ತೆ ಸರ್. ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು ಸರ್. ಇದು ಟಿಪ್ಪಣಿ. ಟಿಪ್ಪಣಿನಲ್ಲಿ ಈಗ 24 ಚೈನು ಟಿಪ್ಪಣಿ ಇದೆ ಸರ್. ಇದನ್ನ ನಾವು ಸ್ಕೇಲ್ಗೆ ಡ್ರಾ ಮಾಡಿದಾಗ ಸರ್, ದಿಸ್ ಇಸ್ ರಫ್ ಸರ್. ದಿಸ್ ಇಸ್ ಫಾರ್ ದ ಸ್ಕೇಲ್ಸ್. ಸೊ ಟಿಪ್ಪಣಿ ಹಿಂದೆ ಮೂಲದಲ್ಲಿ ಮಾಡಿರೋದು ಇದೆ. ಡಿಸ್ಕ್ರಿಪ್ಷನ್ ಟಿಪ್ಪಣಿ ಇಸ್ ಮೋರ್ ಡಿಸ್ಕ್ರಿಪ್ಟಿವ್. ಅದರಲ್ಲಿ
ಚೇಂಜ್ ಆಗಿ ಫೀಲ್ಡ್ ಅಲ್ಲಿ ಏನು ಮಾಡ್ತಾರೋ ಅದು ಟಿಪ್ಪಣ್ಣ ಹಾಕೋತಾರೆ, ಅದನ್ನ ಸ್ಕೇಲ್ ತರ್ತಾರೆ. That is ಪಕ್ಕ. ಸರ್ ಇದನ್ನ This is done on the field. This is done on the field tables. ಟೇಬಲ್ ಅಂತ ಡ್ರಾಯಿಂಗ್ ಮಾಡ್ತಾರೆ, ಇದನ್ನ ಸ್ಕೇಲಿಂಗ್ ಮಾಡಿದಾಗ ಡ್ರಾಯಿಂಗ್ ಇಸಿ ಮಾಡ್ತಾರೆ. ಸ್ಪಾಟಲ್ಲಿ ಅವ್ರು ಹೋಗ್ಬಿಟ್ಟು ಈ ಬಾಂದು ಇದೆ ಅರ್ಥ ಮಾಡ್ತಾರೆ, ಮೂಲ ಫಸ್ಟ್ ಅರ್ಥ ಮಾಡ್ತಾರೆ. ಅದರೊಳಗಡೆಗೆ ಇವರೆಲ್ಲ ಮುಂದಿರಿದ್ದಾರೆ ಎಂಜಾಯ್ಮೆಂಟ್. ಈ ಎಂಜಾಯ್ಮೆಂಟು ಇದೇ ಥರ ಮಾಡ್ತಾರೆ ಸರ್, ಇದೇ ಥರ ಹೊಸದಾಗಿ ಇಂಡಿವಿಜುವಲ್ ಟಿಪ್ಪಣ್ ಮಾಡ್ತಾರೆ. ಆ ಟಿಪ್ಪಣ್ ಈ ಟಿಪ್ಪಣ್ಣನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಫಿಟ್ನೆಸ್ ಉದ್ದ ಆಗಲ್ಲ ಒಂದಕ್ಕೆ ಗುರು. ಈಗ ನಾನ್ ಕೇಳೋದು, ಇದು ಚೈನಲ್ಲಿ ಅಳತೆ ಮಾಡಿದ್ರೆ ಫಸ್ಟ್ ಟಿಪ್ಪಣ್ ಕಾಪಿ ಮಾಡ್ಬೇಕು, ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಸ್ಕೇಲ್ಗೆ ಡ್ರಾ ಮಾಡ್ಬೇಕು. ಈಗ ನೀವು ಅಲ್ಲಿ GPS ಪಿಕಪ್ ಮಾಡಿದ್ರೆ ಇದರ ಪ್ರಕಾರ ಅದೆಲ್ಲ ಯಾಕೆ ಬೇಕು ಹಾಗಾದ್ರೆ? ಅವಾಗ ಆಗ ಮಾಡ್ಬೋದು. ಈಗ ಇದ್ರದ್ದು GPS ಇದೆ ಆಯ್ತಾ, ಈಗ ಇನ್ನ ನೆಕ್ಸ್ಟ್ ಇವ್ರದ್ದು GPS ಆಯ್ತು, ಆದ್ಮೇಲೆ ಈ ಟಿಪ್ಪಣ್ಣು ಮತ್ತೆ ಇಷ್ಟೊಂದು ಇದೆಲ್ಲ ಕ್ಯಾಲ್ಕುಲೇಷನ್ ಶೀಟ್ ಇದು ಯಾಕೆ ಬೇಕಾಗುತ್ತೆ? ಸೂಪರ್ ಇಂಪೋಸ್ ಮಾಡಿದ್ರೆ ಸಾಕು. ಮಾಡೋದು ಸರ್, ಇನ್ನೂ ಅದನ್ನ ನಮಗೆ ನಾವು ರೋವರ್ಸ್ ಎಲ್ಲ ಕೊಟ್ಟಿದೀವಿ. ನೀವು ಎಗೇನ್ ನೀವು ನಿಮ್ಗೆ ಚೈನ್ ಇಟ್ಕೊಂಡು 4 ಜನ ಹೋಗಿ ಅದೇ ಮಾಡ್ಬೇಕು. ರೋವರ್ಸ್ ಕೊಟ್ಟಿರೋದನ್ನ ಯೂಸ್ ಮಾಡಕ್ ತಯಾರಿಲ್ಲ. ನಿಮ್ ತಾಲೂಕು ಕೊಟ್ಟಿಲ್ವೇನ್ರಿ? ಕೊಟ್ಟಿದೀವಿ, ಎಲ್ಲ ತಾಲೂಕು ಕೊಟ್ಟಿದೀವಿ. ಎಲ್ಲೋ ಇಟ್ಟಿರ್ತೀರಾ, ಗೋಡನಲ್ಲಿ ಹುಡುಕಿದ್ರೆ ಸಿಗ್ತದೆ. ಇಲ್ಲ ಸರ್, ನಾವೇ ಹಂಗೆ ಇದೆಲ್ಲ ನಾನ್ ಹೇಳೋದು ಇಷ್ಟು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಏನಿದೆ? ರೀಡಿಂಗ್ ಆಟೋಮ್ಯಾಟಿಕ್ ಆಗಿ ಪಿಕಪ್ ಆದ್ರೆ ಇದೆಲ್ಲ ಫೀಡ್ ಆಗುತ್ತೆ. ಹಾ, ಈಗ ಈ ಟಿಪ್ಪಣ್ ಮೆಜರ್ಮೆಂಟ್ಗೆ ಇದಕ್ಕೆ ಏನಂತೀರಾ, ಇದಕ್ಕೆ ಏನಂತೀರಾ? ಇದು ಇದು ಸ್ಕೇಲು ಫೈನಲ್. ಈ ಡಿಸ್ಕ್ರಿಪ್ಟಿವ್ ಇದಕ್ಕೆ ಈ ಮೆಜರ್ಮೆಂಟ್ಗೆ ಏನಂತೀರಾ? ಮೂಲ ಟಿಪ್ಪಣ್ ಸರ್, ಮೂಲ ಟಿಪ್ಪಣ್. ಅದು ಬ್ರಿಟಿಷರ್ಸ್ ಕಾಲದಲ್ಲಿ ಮಾಡಿದ್ರು. ಈಗ ನಿಮ್ಗೆ ಕರೆಕ್ಟ್ ಈ ಪಾಯಿಂಟ್ ಸಿಕ್ಬಿಟ್ರೆ ಇದು ಯಾಕೆ ಬೇಕು ಅಂತ ಸರ್, ದಿಸ್ ಇಸ್ ಎ ವೇ ಟು ಅರೈವ್ ಅಟ್ ದಿಸ್. Yes, sir. ಬಟ್ ಇದನ್ನ ನಿಮ್ಗೆ ಸಿಕ್ಕಿದ್ರೆ ಸರ್, ಅದು ಇವು ಹೊಸದಾಗಿ ಮಾಡಿದ್ರೆ ಇದೆ ಸಿಗುತ್ತೆ ಸರ್. ಹೊಸದಾಗಿ ಹಿಸ್ಸಾಗು ಮಾಡಕ್ಕಾಗುತ್ತೆ. ಹೊಸದಾಗಿ ಸರ್, ದಿಸ್ ಇಸ್ ಆಲ್ರೆಡಿ ಅವೈಲಬಲ್. ಈಗ ನಾವು ಏನೇ ಮಾಡಿದ್ರು ಇದ್ರ ಒಳಗಡೆ ಮಾಡ್ತೀವಿ. ಹೌದು ಸರ್, ಹೊಸದಾಗಿ ತಗೊಂಡು ಸರ್ ಇದಕ್ಕೂ ನಾವು This is the basic document. ಇಂಡಿವಿಜುವಲ್ ಪಾಸ್ ಇಟ್ಕೊಂಡೆ ನಾವು ಏನಿದ್ರು ಮುಂದೆ. ಇದು ಆಯ್ತು. ಈಗ ಇದನ್ನ ಫಿಲ್ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ಟಿಪ್ಪಣಿ ಮತ್ತೆ ಯಾಕೆ ಬರೀಬೇಕು ಅಂತ ಹೇಳ್ತಾ Individually ಇದ್ದೀನಿ. ಟಿಪ್ಪಣಿ ಹಾಕ್ಬೇಕು. ಇಲ್ಲಿದೆ ಸರ್ ಟಿಪ್ಪಣಿ. ಇದು ನಾವು ಇದು ಇದೆಲ್ಲ ಟಿಪ್ಪಣಿ ತಾನೆ ಒಳಗಡೆ ಇರೋದು. Sir, ಇವೆಲ್ಲ ಇದು this document is ಇದೇ ಟಿಪ್ಪಣಿ. ಟೈಮ್ ಕನ್ಸ್ಯೂಮಿಂಗ್ Sir, this document is ಟಿಪ್ಪಣಿ. ಈ ಕ್ರಾಸ್ ಸೆಕ್ಷನ್ ಅಂತೀರಾ ಇದನ್ನ, ಕಾಸ್ಟ್ ಆಪಲ್ಲಿ ಅರ್ಥ ಮಾಡಿ ಕ್ರಾಸ್ ಟಾಪ್ ಇದೇ ತಾನೇ ಟೈಮ್ ಕನ್ಸ್ಯೂಮಿಂಗ್. ನೀವು ಲೈವ್ ಕೊಡ್ತಾ ಇದ್ರೆ ಅಲ್ಲಿ ಮೊಬೈಲ್ ಇದು ಬೇಸಿಕ್ ಡಾಕ್ಯುಮೆಂಟ್ ಡಿಪೆಂಡ್ ಮಾಡಲೇಬೇಕು. ಬಟ್ ಈ ಡ್ರಾಯಿಂಗ್ ಮಾಡೋದನ್ನ ನಾವು ರೆಡ್ಯೂಸ್ ಸರ್, ನಾವು 1, 2, 3 ಡೈರೆಕ್ಟ್ ಆಗಿ ತಗೊಳ್ಬೋದಲ್ಲ ಅಂತ ನಾ ಕೇಳ್ತಾ ಇರೋದು. ಡೈರೆಕ್ಟ್ ತಗೊಳ್ಬೋದು ನಾವು. ಮತ್ತೆ ಈ ಕ್ಯಾಲ್ಕುಲೇಷನ್ ಒಳಗಡೆ ಮಾಡಾಗತ್ತೆ ಅಲ್ಲ, ಡೈರೆಕ್ಟ್ ಏನೇ ಬಂದ್ಬಿಟ್ಟು ಅದು ಬಂದು ಇದ್ರ ಮೇಲೆ ಕುತ್ಕೊಳ್ಳುತ್ತೆ. ಎಸ್ ಸರ್, ಇದಕ್ಕೆ ಬಂದು ಈ ಒರಿಜಿನಲ್ ಡ್ರಾಯಿಂಗ್ ಇದ್ರೊಳಗಡೆ ಬಂದು ಫಸ್ಟ್ ಇದನ್ನ ಪಿಕಪ್ ಮಾಡ್ತೀವಿ ಸರ್. ಇದಾದ್ಮೇಲೆ ಇದ್ರೊಳಗಡೆ ಈಗ ಹೊಸ ಇಸ್ಸಾಗೆ ನಾವು ರೋವರ್ ಅಲ್ಲಿ ಮಾಡ್ಬೇಕು ಅಂದ್ರೆ ಹಳೆ ಅದ್ರೊಳಗೆ ಎಷ್ಟು ಇಸ್ಸಾಗಳಾಗಿದಾವೆ ಅದ್ರದ್ದು ಎಲ್ಲ ಕಂಪಲ್ಸರಿ ಆಗಿ ಡಿಜಿಟಲ್ ಇರ್ಬೇಕಾ? ಇಲ್ಲ ಅಂದ್ರೆ ಮಾಡಕ್ಕಾಗಲ್ವಾ? ಇಲ್ಲ ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ. ಇವಾಗ ಅದನ್ನ ಸರ್ ಇಲ್ಲೇ ಡಿಜಿಟೈಸ್ ಮಾಡಿದ್ರೆ ತೊಂದರೆ ಅಂತ ಹೇಳ್ಬಿಟ್ಟಿವಿ ನಮ್ಮವರು. ಡೈರೆಕ್ಟ್ ಮೂಲ ಸರ್ವೆಯಿಂದ ಡಿಜಿಟೈಸ್ ಮಾಡಿ ಅದ್ರೊಳಗಡೆ ಪಾಸನ್ನ ಡಿಜಿಟೈಸ್ ಮಾಡ್ತಾರೆ. ಈಗ ಯಾವ್ದು ಹೊಸದಾಗಿ ಕೋಡಿಗೆ ತಗೋತಾ ಇದ್ದೀರಿ ಅದನ್ನ ಆ ಸರ್ವೆ ನಂಬರ್ ಅದರೊಳಗಿರುವಂತಹ ಆಲ್ರೆಡಿ ದುರಸ್ತಾಗಿರೋ ಇಸ್ಸಾಗಳು ಅದನ್ನ ಡಿಜಿಟೈಸ್ ಮಾಡಿಬಿಟ್ಟು ಫೀಲ್ಡ್ಗೆ ಹೋಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸರ್, ಅದನ್ನು ಒಂದು ಸರ್ವೆ ನಂಬರ್ನ ಮಾಡೋಕ್ಕೆ ಇವಾಗ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಸರ್ವೆ ನಂಬರ್ ಡಿಜಿಟೈಸ್ ಮಾಡಿದ್ರೆ ಪಕ್ಕದ ಸರ್ವೆ ನಂಬರ್ ಮತ್ತೆ ಪ್ರಾಬ್ಲಮ್. ಸೊ ಮಾಡಿದ್ರೆ ಒಂದು ಇಡೀ ಗ್ರಾಮನ್ನ ಡಿಜಿಟೈಸ್ ಮಾಡಿದ್ರೆ ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ? ಅದಕ್ಕೆ ಪೈಲಟ್ ಪ್ರಾಜೆಕ್ಟ್ ಎಲ್ಲ ಬೇರೆ ಕಡೆ ಮಾಡಿದೆ ಸರ್.
ಆಗುತ್ತೆ ಸರ್, ಮಾಡ್ಬೋದು. ಅದೇ ಮೇನ್ ಇವಾಗ ರೀಸರ್ವೆ ಅಂದರೆ ನೆಕ್ಸ್ಟ್ ಅದೇ ಈ ಥರ ರೀಸರ್ವೆ ಅಂದ್ರೆ ರೀಸರ್ವೆ ರೀಸರ್ವೆ ಮಾಡೋ ಟೈಮಿಗೆ ಇದೇ ಮೆಥಡ್ ಯೂಸ್ ಮಾಡ್ಬೋದು. ಇಡೀ ಎಲ್ಲಾ ಕಡೆ ರೀಸರ್ವೆ ಮಾಡಕ್ ಆಗಲ್ವ? ಬರೀ ಇರೋದನ್ನೇ ಡಿಜಿಟೈಸ್ ಮಾಡಕ್ಕೆ ಏನು ಅವಾಗ ಇದು ಇರೋದನ್ನ ಡಿಜಿಟೈಸ್ ಮಾಡಿದ್ರೆ ಏರಿಯಾ ಮಿಸ್ ಮ್ಯಾಚ್ ಆಗುತ್ತೆ. and it should be a continuous process sir. Yes, sir. ಹೌದು. ಸಾಫ್ಟ್ವೇರ್ ಡೈಲಿ ಅಪ್ಡೇಟ್ ಆಗ್ತಾ ಇದೆ. ಈಗ ಹೊಸ ಇಸ ಆದಂಗೆ ಇಟ್ ಶುಡ್ ಗೆಟ್ ಡಿಜಿಟಲ್. ಹೌದು. ಅಲ್ಲ, ಈ ಹೊಸ ಇಸ್ಸಾ ಓನ್ಲಿ ಡಿಜಿಟಲ್ ಆಗ್ಬೇಕು. ಈ ಮ್ಯಾನ್ಯುವಲ್ ಇಸ್ಸಾನೇ ಆಗ್ಬಾರ್ದು. ಅಂಡ್ ಅದು ಹೋಗಿ ಡೈರೆಕ್ಟ್ಲಿ RTC ಅಲ್ಲಿ ಕೂತ್ಕೋಬೇಕು. ಅದು ಆ ಥರ ಮಾಡಬೇಕು. ಇಲ್ಲೇ ಮಾತಾಡೋದು ನಮ್ಮ ಸರ್ವೆ ನೋಡ್ರಿ ನಮ್ಮ ಸರ್ವೆ ನೋಡಿ ಮಿಸ್ ಮ್ಯಾಚ್ ಇದೆಯಾ? ಅಮೃತ್ ನೋಡ್ರಿ, ನಕಾಶೆ ಅವೆಲ್ಲ ನಿಮ್ಗೆ ಈಗ ಡೆಡಿಕೇಟೆಡ್ ಇಲ್ವಾ? ಅದು priority ಮೇಲೆ ಮಾಡಿ. ಅದಕ್ಕೂ ನಕಾಶೆ ಅವೆಲ್ಲ ಬಿಡ್ಬೇಡ್ರಿ. Priority ಅಲ್ಲಿ ಮಾಡಿ. 5 to 6 ಕ್ಲಿಯರ್ ಆಗಿ ಒಂದಲ್ಲ 10 ಸತಿ ಹೇಳಿದ್ದೀನಿ. ಅದನ್ನ ಅವರು ನೀವು ಮೋಜಣಿ ಒಳಗಡೆಯಿಂದ ತಗೊಂಡು ಹ್ಯೂಮನ್ ರಿಸೋರ್ಸ್ ಮಾಡಿ ಅಂತ. ನಕಾಶೆ ಯಾವ ಪೆಂಡಿಂಗ್ ಇರಬಾರ್ದು ಅಂತ ಹೇಳಿದ್ದೀನಿ. ಕೇಳಿಸ್ಕೋಬೇಕಲ್ಲ ನೀವು. ಅದನ್ನ ನೀವು ಯಾವುದು ಅದಕ್ಕೆ ಒಬ್ಬರೇ ಮಾಡ್ಬೇಕಂತ ಏನಿಲ್ಲ. ಇದೆಲ್ಲ ಚೇಂಜ್ ಮಾಡ್ಬೇಕು. ಏನಕ್ಕೆ ಇದು ನಿಮ್ಮ ಫಸ್ಟ್ PWD ಇದು ಈ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಇದು ಅನ್ಫಿಟ್ ಅಂತ ತಗೊಳ್ಳಿ. ಇದನ್ನೇ ಅಪ್ಗ್ರೇಡ್ ಮಾಡಬೇಕು. ಚೆನ್ನಾಗಿದೆ. ಈ ಕಟ್ಟಿ ಎಷ್ಟು ವರ್ಷ ಆಗಿದೆ? 93. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.